ರಾಜ್ಯದಲ್ಲಿ ಜನಿವಾರದ ಜಟಾಪಟಿ ಸಾಕಷ್ಟು ಜೋರಾಗಿ ಮುಂದುವರಿತಾ ಇದೆ. ಹುಬ್ಬಳ್ಳಿ ಆಯ್ತು, ಶಿವಮೊಗ್ಗ ಆಯ್ತು, ಈಗ ಸಾಗರದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ವಿದ್ಯಾರ್ಥಿಯ ಜನಿವಾರವನ್ನ ಕತ್ತರಿಸಿ ಡಸ್ಟ್ಬಿನ್ಗೆ ಎಸೆದಿದ್ದಾರೆ. ಸೊ ಇವತ್ತೆಲ್ಲ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಇದು ಯಾವ ರೀತಿಯ ಸ್ವರೂಪವನ್ನ ಮುಂದೆ ಪಡೆದುಕೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಶನಿವಾರ ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಮತ್ತೆ ಧಗಧಗಿಸ್ತಾ ಇದೆ. ಕರುನಾಡಲ್ಲಿ ಅದ್ಯಾಕೋ ಜನಿವಾರವನ್ನೇ ಟಾರ್ಗೆಟ್ ಮಾಡಿದಂತೆ ಕಾಣಿಸ್ತಾ ಇದೆ. ಶಿವಮೊಗ್ಗ, ಬೀದರ್ ಬಳಿಕ ಸಾಗರದಲ್ಲೂ ಜನಿವಾರಕ್ಕೆ ಪರೀಕ್ಷಾ ಸಿಬ್ಬಂದಿ ಕತ್ತರಿ ಹಾಕಿದ್ದಾರೆ. ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ನೋ ಎಂಟ್ರಿ. ಸರ್ಕಾರದ ವಿರುದ್ಧ ವಿದ್ಯಾರ್ಥಿ ಪೋಷಕರು ಕಿಡಿ. ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆಗೆ ಜನಿವಾರ ಹಾಕಿಕೊಂಡು ಬಂದಿದ್ದ ವಿದ್ಯಾರ್ಥಿಗೆ ಸಿಬ್ಬಂದಿ ಅಡ್ಡಿಪಡಿಸಿದ್ರು. ಕೊನೆಗೆ ಜನಿವಾರ ಕಟ್ ಮಾಡಿ ಡಸ್ಟ್ ಬಿನ್ಗೆ ಹಾಕಿ ವಿದ್ಯಾರ್ಥಿಯನ್ನ ಪರೀಕ್ಷೆಗೆ ಕಳುಹಿಸಿದ್ರು. ಬೀದರ್ನಲ್ಲಿ ಜನಿವಾರ ಹಾಕಿ ಬಂದ ವಿದ್ಯಾರ್ಥಿಯನ್ನ ಸಿಬ್ಬಂದಿ ವಾಪಸ್ ಕಳುಹಿಸಿದ್ರು. ಈ ಬೆನ್ನಲ್ಲೇ ಸಾಗರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆಗೆ ಕಳುಹಿಸಿರೋ ಅಮಾನವೀಯ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 16ನೇ ತಾರೀಖು ಸಾಗರ ಜೂನಿಯರ್ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆ ಇತ್ತು. ಭವಿಷ್ಯದ ಕನಸು ಕಂಡಿದ್ದ ಪಾರ್ಥ ಎಂಬ ವಿದ್ಯಾರ್ಥಿ ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ತೆರಳಿದ್ದ. ಆದರೆ ಈ ವೇಳೆ ಅಲ್ಲಿನ ಸಿಬ್ಬಂದಿ ಪಾರ್ಥ ಧರಿಸಿದ್ದ ಜನಿವಾರವನ್ನ ಕಟ್ ಮಾಡಿ ಡಸ್ಟ್ ಬಿನ್ಗೆ ಬಿಸಾಡಿದ್ದಾರೆ. ನಾನು ಈಗ ದ್ವಿತೀಯ ಪಿಯುಸಿ ಮುಗಿಸಿ ಸಿಇಟಿ ಪರೀಕ್ಷೆ ತಗೊಂಡಿರ್ತೀನಿ. ಸಿಇಟಿ ಪರೀಕ್ಷೆ ದಿನಾಂಕ 16/4/2025 ಬೆಳಿಗ್ಗೆ ಒಂದು ಸುಮಾರು 9:30 ಸಿಇಟಿ ಚೆಕಿಂಗ್ ನಡೀತಾ ಇರುತ್ತೆ. ಸೆಕ್ಯೂರಿಟಿ ಚೆಕಿಂಗ್ ಅಲ್ಲಿ ಆಸ್ ಇಟ್ ಈಸ್ ನಾನು ಲೈನಲ್ಲೇ ಹೋಗ್ತೀನಿ. ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರೋ ಜನಿವಾರವನ್ನ ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವಾರವನ್ನ ಕಟ್ ಮಾಡಿರ್ತಾರೆ. ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ಗೆ. ಮಗನ ಜನಿವಾರ ಬಿಚ್ಚಿಸಿದ್ದಕ್ಕೆ ವಿದ್ಯಾರ್ಥಿ ಪಾರ್ಥ ಪೋಷಕರು ಸಿಡಿದಿದ್ದಾರೆ. ಘಟನೆ ಖಂಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ತಂದೆ ಶ್ರೀನಿವಾಸ್ ಸಾಗರಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಜನಿವಾರ ತೆಗೆಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಎಕ್ಸಾಮ್ ಆದ್ಮೇಲೆ ನಾನು ಅದನ್ನ ಹೋಗಿ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ಪ್ರೂಫ್ ಇಲ್ಲೇ ಇದೆ, ನೋಡ್ತಾ ಇದ್ದೀರಾ ನೀವು. ಕಟ್ ಮಾಡಿದ್ದಾರೆ. ಇದರಿಂದ ನನಗೆ ತುಂಬಾ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ. ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೇನೆ. ಜನಿವಾರ ತೆಗೆಸಿದ್ದಕ್ಕೆ ಕೇಸರಿ ಸೇನೆ ಆಕ್ರೋಶ. ನೀವು ಮೌನ ವಹಿಸಿದ್ರಿ ಅಂತಂದ್ರೆ ಹಿಂದೂಗಳ ಶ್ರದ್ಧೆಯನ್ನ ನೀವು ಬಹಳ ವ್ಯವಸ್ಥಿತವಾಗಿ ಹೊಡೆಯುವಂತ ಒಂದು ಪಿತೂರಿಯ ಭಾಗವಾಗಿದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಇದನ್ನ ಬರೀ ಇದು ಬ್ರಾಹ್ಮಣರಿಗೆ ಮಾಡಿರುವಂತಹ ಅಪಚಾರ ಅಂತ ಭಾವಿಸಬೇಡಿ. ಇದು ಒಟ್ಟಾರೆ ಹಿಂದೂಗಳ ಶ್ರದ್ಧೆಯ ಮೇಲೆ ಶ್ರದ್ಧೆಯನ್ನು ಹೊಡಿಲಿಕ್ಕೆ ಮಾಡಿರುವಂತಹ ಒಂದು ಪ್ರಹಾರ. ಸಿಇಟಿ ಎಕ್ಸಾಮ್ದೊಳಗ ಜನಿವಾರ ತೆಗೆಸ್ಲಿಕ್ಕೆ ಹೇಳಿದ್ದು ಜನರ ನಂಬಿಕೆ ಮೇಲೆ ಮಾಡಿದಂತ ಒಂದು ಪ್ರಹಾರ ಇದೆ. ಅದರ ಯಾರೋ ಒಬ್ಬರನ್ನ ಜವಾನನ್ನು ಸಸ್ಪೆಂಡ್ ಮಾಡಿ, ಜವಾನ್ ಅಂದ್ರೆ ಏನಂತಾರ, ಹೋಮ್ ಗಾರ್ಡ್ ಅನ್ನು ಸಸ್ಪೆಂಡ್ ಮಾಡಿ ಇದು ಮಾಡಿದ್ದಾರೆ. ಆ ಪ್ರಾಧಿಕಾರದ ಇವರು ಕ್ಷಮೆ ಕೇಳಿದ್ದಾರೆ. ಹಿಂಗಾಗಿ ನಾನು ಬಹಳ ಅದನ್ನು ಜಾಸ್ತಿ ಬಳಸಲಿಕ್ಕೆ ಹೋಗುದಿಲ್ಲ. ಆದರೆ ಸರ್ಕಾರ ಸ್ಪಷ್ಟ ಮಾರ್ಗದರ್ಶಿಯನ್ನ ಸೂಚಿಗಳನ್ನ ಸರಿಯಾಗಿ ಹೊರಡಿಸಬೇಕು. ಹಿಂದೂ ಧರ್ಮವನ್ನ ಕೆಡಕುವ ಪ್ರಯತ್ನ ಇದು ಮಾತ್ರ ಅಲ್ಲ, ಇಂತಹ ಅನೇಕ ಘಟನೆಗಳು ಸರಣಿಯಾಗಿ ಈಗ ನಡೆಯಲಿಕ್ಕೆ ಪ್ರಾರಂಭ ಆಗಿದೆ. ಒಟ್ಟಿಗೆ ನೋಡುವುದಾದರೆ ಹಿಂದೂಗಳನ್ನು, ಸನಾತನ ಧರ್ಮ ಅನುಯಾಯಿಗಳನ್ನು ಕೆಣಕತಕ್ಕಂತಹ ಒಂದು ಬಹಳ ದುಷ್ಟ ಪ್ರವೃತ್ತಿ ಎಲ್ಲ ಕಡೆ ಕಾಣಸಿಗ್ತಾ ಇವೆ. ಜನಿವಾರಕ್ಕೆ ಕತ್ತರಿ, ರಾಜ್ಯಾದ್ಯಂತ ರೋಷಾಗ್ನಿ. ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ಬಿಚ್ಚಿಸಿದ್ದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಕಲಬುರಗಿ, ಚಿಕ್ಕೋಡಿ, ದಾವಣಗೆರೆ, ಬೀದರ್, ಯಾದಗಿರಿ, ವಿಜಯಪುರ, ಶಿವಮೊಗ್ಗದಲ್ಲಿ ಪ್ರತಿಭಟನೆಗಳು ಮೊಳಗಿವೆ. ಜನಿವಾರ ತೆಗೆಸಿದ ಅಧಿಕಾರಿ ಅಮಾನತಿಗೆ ಬ್ರಾಹ್ಮಣ ಸಮುದಾಯ ಒತ್ತಾಯಿಸಿದೆ. ಜನಿವಾರ ತೆಗೆಸಿದ ಸಿಬ್ಬಂದಿ ಸಸ್ಪೆಂಡ್. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರಕ್ಕೆ ಕತ್ತರಿ ಹಾಕಿದ ಇಬ್ಬರು ಹೋಮ್ ಗಾರ್ಡ್ ಸಿಬ್ಬಂದಿಯನ್ನ ಅಮಾನತುಗೊಳಿಸಿದ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಆದೇಶಿಸಿದ್ದಾರೆ. ಅದೇನೇ ಇರಲಿ, ಇದನ್ನೆಲ್ಲ ನೋಡ್ತಿದ್ರೆ ಕರುನಾಡಿನಲ್ಲಿ ಜನಿವಾರಕ್ಕೆ ಕಂಟಕ ಎದುರಾದಂತಿದೆ. ಜನಿವಾರವನ್ನೇ ಟಾರ್ಗೆಟ್ ಮಾಡಲಾಗ್ತಿದೆಯಾ ಅನ್ನೋ ಅನುಮಾನ ಕೂಡ ಮೂಡತೊಡಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರಾಜ್ಯದಲ್ಲಿ ಜನಿವಾರದ ಜಟಾಪಟಿ ಸಾಕಷ್ಟು ಜೋರಾಗಿ ಮುಂದುವರಿತಾ ಇದೆ. ಹುಬ್ಬಳ್ಳಿ ಆಯ್ತು, ಶಿವಮೊಗ್ಗ ಆಯ್ತು, ಈಗ ಸಾಗರದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ವಿದ್ಯಾರ್ಥಿಯ ಜನಿವಾರವನ್ನ ಕತ್ತರಿಸಿ ಡಸ್ಟ್ಬಿನ್ಗೆ ಎಸೆದಿದ್ದಾರೆ. ಸೊ ಇವತ್ತೆಲ್ಲ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಇದು ಯಾವ ರೀತಿಯ ಸ್ವರೂಪವನ್ನ ಮುಂದೆ ಪಡೆದುಕೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಶನಿವಾರ ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಮತ್ತೆ ಧಗಧಗಿಸ್ತಾ ಇದೆ. ಕರುನಾಡಲ್ಲಿ ಅದ್ಯಾಕೋ ಜನಿವಾರವನ್ನೇ ಟಾರ್ಗೆಟ್ ಮಾಡಿದಂತೆ ಕಾಣಿಸ್ತಾ ಇದೆ. ಶಿವಮೊಗ್ಗ, ಬೀದರ್ ಬಳಿಕ ಸಾಗರದಲ್ಲೂ ಜನಿವಾರಕ್ಕೆ ಪರೀಕ್ಷಾ ಸಿಬ್ಬಂದಿ ಕತ್ತರಿ ಹಾಕಿದ್ದಾರೆ. ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ನೋ ಎಂಟ್ರಿ. ಸರ್ಕಾರದ ವಿರುದ್ಧ ವಿದ್ಯಾರ್ಥಿ ಪೋಷಕರು ಕಿಡಿ. ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆಗೆ ಜನಿವಾರ ಹಾಕಿಕೊಂಡು ಬಂದಿದ್ದ ವಿದ್ಯಾರ್ಥಿಗೆ ಸಿಬ್ಬಂದಿ ಅಡ್ಡಿಪಡಿಸಿದ್ರು. ಕೊನೆಗೆ ಜನಿವಾರ ಕಟ್ ಮಾಡಿ ಡಸ್ಟ್ ಬಿನ್ಗೆ ಹಾಕಿ ವಿದ್ಯಾರ್ಥಿಯನ್ನ ಪರೀಕ್ಷೆಗೆ ಕಳುಹಿಸಿದ್ರು. ಬೀದರ್ನಲ್ಲಿ ಜನಿವಾರ ಹಾಕಿ ಬಂದ ವಿದ್ಯಾರ್ಥಿಯನ್ನ ಸಿಬ್ಬಂದಿ ವಾಪಸ್ ಕಳುಹಿಸಿದ್ರು. ಈ ಬೆನ್ನಲ್ಲೇ ಸಾಗರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆಗೆ ಕಳುಹಿಸಿರೋ ಅಮಾನವೀಯ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 16ನೇ ತಾರೀಖು ಸಾಗರ ಜೂನಿಯರ್ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆ ಇತ್ತು. ಭವಿಷ್ಯದ ಕನಸು ಕಂಡಿದ್ದ ಪಾರ್ಥ ಎಂಬ ವಿದ್ಯಾರ್ಥಿ ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ತೆರಳಿದ್ದ. ಆದರೆ ಈ ವೇಳೆ ಅಲ್ಲಿನ ಸಿಬ್ಬಂದಿ ಪಾರ್ಥ ಧರಿಸಿದ್ದ ಜನಿವಾರವನ್ನ ಕಟ್ ಮಾಡಿ ಡಸ್ಟ್ ಬಿನ್ಗೆ ಬಿಸಾಡಿದ್ದಾರೆ. ನಾನು ಈಗ ದ್ವಿತೀಯ ಪಿಯುಸಿ ಮುಗಿಸಿ ಸಿಇಟಿ ಪರೀಕ್ಷೆ ತಗೊಂಡಿರ್ತೀನಿ. ಸಿಇಟಿ ಪರೀಕ್ಷೆ ದಿನಾಂಕ 16/4/2025 ಬೆಳಿಗ್ಗೆ ಒಂದು ಸುಮಾರು 9:30 ಸಿಇಟಿ ಚೆಕಿಂಗ್ ನಡೀತಾ ಇರುತ್ತೆ. ಸೆಕ್ಯೂರಿಟಿ ಚೆಕಿಂಗ್ ಅಲ್ಲಿ ಆಸ್ ಇಟ್ ಈಸ್ ನಾನು ಲೈನಲ್ಲೇ ಹೋಗ್ತೀನಿ. ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರೋ ಜನಿವಾರವನ್ನ ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವಾರವನ್ನ ಕಟ್ ಮಾಡಿರ್ತಾರೆ. ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ಗೆ. ಮಗನ ಜನಿವಾರ ಬಿಚ್ಚಿಸಿದ್ದಕ್ಕೆ ವಿದ್ಯಾರ್ಥಿ ಪಾರ್ಥ ಪೋಷಕರು ಸಿಡಿದಿದ್ದಾರೆ. ಘಟನೆ ಖಂಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ತಂದೆ ಶ್ರೀನಿವಾಸ್ ಸಾಗರಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಜನಿವಾರ ತೆಗೆಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಎಕ್ಸಾಮ್ ಆದ್ಮೇಲೆ ನಾನು ಅದನ್ನ ಹೋಗಿ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ಪ್ರೂಫ್ ಇಲ್ಲೇ ಇದೆ, ನೋಡ್ತಾ ಇದ್ದೀರಾ ನೀವು. ಕಟ್ ಮಾಡಿದ್ದಾರೆ. ಇದರಿಂದ ನನಗೆ ತುಂಬಾ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ. ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೇನೆ. ಜನಿವಾರ ತೆಗೆಸಿದ್ದಕ್ಕೆ ಕೇಸರಿ ಸೇನೆ ಆಕ್ರೋಶ. ನೀವು ಮೌನ ವಹಿಸಿದ್ರಿ ಅಂತಂದ್ರೆ ಹಿಂದೂಗಳ ಶ್ರದ್ಧೆಯನ್ನ ನೀವು ಬಹಳ ವ್ಯವಸ್ಥಿತವಾಗಿ ಹೊಡೆಯುವಂತ ಒಂದು ಪಿತೂರಿಯ ಭಾಗವಾಗಿದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಇದನ್ನ ಬರೀ ಇದು ಬ್ರಾಹ್ಮಣರಿಗೆ ಮಾಡಿರುವಂತಹ ಅಪಚಾರ ಅಂತ ಭಾವಿಸಬೇಡಿ. ಇದು ಒಟ್ಟಾರೆ ಹಿಂದೂಗಳ ಶ್ರದ್ಧೆಯ ಮೇಲೆ ಶ್ರದ್ಧೆಯನ್ನು ಹೊಡಿಲಿಕ್ಕೆ ಮಾಡಿರುವಂತಹ ಒಂದು ಪ್ರಹಾರ. ಸಿಇಟಿ ಎಕ್ಸಾಮ್ದೊಳಗ ಜನಿವಾರ ತೆಗೆಸ್ಲಿಕ್ಕೆ ಹೇಳಿದ್ದು ಜನರ ನಂಬಿಕೆ ಮೇಲೆ ಮಾಡಿದಂತ ಒಂದು ಪ್ರಹಾರ ಇದು. ಅದರ ಯಾರೋ ಒಬ್ಬರನ್ನ ಜವಾನನ್ ಸಸ್ಪೆಂಡ್ ಮಾಡಿ, ಜವಾನ್ ಅಂದ್ರೆ ಏನಂತಾರ, ಹೋಮ್ ಗಾರ್ಡ್ ಸಸ್ಪೆಂಡ್ ಮಾಡಿ ಇದು ಮಾಡಿದ್ದಾರೆ. ಆ ಪ್ರಾಧಿಕಾರದ ಇವರು ಕ್ಷಮೆ ಕೇಳಿದ್ದಾರೆ. ಹಿಂಗಾಗಿ ನಾನು ಬಹಳ ಅದನ್ನು ಜಾಸ್ತಿ ಬಳಸಲಿಕ್ಕೆ ಹೋಗುದಿಲ್ಲ. ಆದರೆ ಸರ್ಕಾರ ಸ್ಪಷ್ಟ ಮಾರ್ಗದರ್ಶಿಯನ್ನ ಸೂಚಿಗಳನ್ನ ಸರಿಯಾಗಿ ಹೊರಡಿಸಬೇಕು. ಹಿಂದೂ ಧರ್ಮವನ್ನ ಕೆಡಕುವ ಪ್ರಯತ್ನ ಇದು ಮಾತ್ರ ಅಲ್ಲ, ಇಂತಹ ಅನೇಕ ಘಟನೆಗಳು ಸರಣಿಯಾಗಿ ಈಗ ನಡೆಯಲಿಕ್ಕೆ ಪ್ರಾರಂಭ ಆಗಿದೆ. ಒಟ್ಟಿಗೆ ನೋಡುವುದಾದರೆ ಹಿಂದೂಗಳನ್ನು, ಸನಾತನ ಧರ್ಮ ಅನುಯಾಯಿಗಳನ್ನು ಕೆಣಕತಕ್ಕಂತಹ ಒಂದು ಬಹಳ ದುಷ್ಟ ಪ್ರವೃತ್ತಿ ಎಲ್ಲ ಕಡೆ ಕಾಣಸಿಗ್ತಾ ಇವೆ. ಜನಿವಾರಕ್ಕೆ ಕತ್ತರಿ, ರಾಜ್ಯಾದ್ಯಂತ ರೋಷಾಗ್ನಿ. ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ಬಿಚ್ಚಿಸಿದ್ದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಕಲಬುರಗಿ, ಚಿಕ್ಕೋಡಿ, ದಾವಣಗೆರೆ, ಬೀದರ್, ಯಾದಗಿರಿ, ವಿಜಯಪುರ, ಶಿವಮೊಗ್ಗದಲ್ಲಿ ಪ್ರತಿಭಟನೆಗಳು ಮೊಳಗಿವೆ. ಜನಿವಾರ ತೆಗೆಸಿದ ಅಧಿಕಾರಿ ಅಮಾನತಿಗೆ ಬ್ರಾಹ್ಮಣ ಸಮುದಾಯ ಒತ್ತಾಯಿಸಿದೆ. ಜನಿವಾರ ತೆಗೆಸಿದ ಸಿಬ್ಬಂದಿ ಸಸ್ಪೆಂಡ್. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರಕ್ಕೆ ಕತ್ತರಿ ಹಾಕಿದ ಇಬ್ಬರು ಹೋಮ್ ಗಾರ್ಡ್ ಸಿಬ್ಬಂದಿಯನ್ನ ಅಮಾನತುಗೊಳಿಸಿದ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಆದೇಶಿಸಿದ್ದಾರೆ. ಅದೇನೇ ಇರಲಿ, ಇದನ್ನೆಲ್ಲ ನೋಡ್ತಿದ್ರೆ ಕರುನಾಡಿನಲ್ಲಿ ಜನಿವಾರಕ್ಕೆ ಕಂಟಕ ಎದುರಾದಂತಿದೆ. ಜನಿವಾರವನ್ನೇ ಟಾರ್ಗೆಟ್ ಮಾಡಲಾಗ್ತಿದೆಯಾ ಅನ್ನೋ ಅನುಮಾನ ಕೂಡ ಮೂಡತೊಡಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.